ಇಡೀ ದೇಶದಾದ್ಯಂತ ಇರುವ ದೇಶದ ಎಲ್ಲ ಎಲ್ಪಿಜಿ ಗ್ಯಾಸ್ ಬಳಕೆದಾರರಿಗೆ ಕೇಂದ್ರ ಸರ್ಕಾರದಿಂದ ಇದೇ ಜನವರಿ 31ರ ಒಳಗಾಗಿ ಎಲ್ಲರೂ ಈ ಕೆಲಸ ಮಾಡಿಕೊಳ್ಳುವುದು ಕಡ್ಡಾಯ. ನೀವು ಸಿಲಿಂಡರ್ ತುಂಬಿಸಿಕೊಂಡಾಗ ನಿಮ್ಮ ಬ್ಯಾಂಕ್ ಖಾತೆಗೆ ಪ್ರತಿ ಸಿಲಿಂಡರ್ ಸಬ್ಸಿಡಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತಿದ್ರೆ ಇದೇ ಜನವರಿ 31ರ ಒಳಗಾಗಿ ಈ ಕೆಲಸ ಮಾಡುವುದು ಕಡ್ಡಾಯ. ಇಲ್ಲಾಂದ್ರೆ ಮುಂದಿನ ತಿಂಗಳಿನಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಸಬ್ಸಿಡಿ ಹಣ ಜಮಾ ಆಗುವುದಿಲ್ಲ. ಬನ್ನಿ, ನೀವು ಕೂಡ ಪ್ರತಿ ತಿಂಗಳು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳುತ್ತಿರುವ ಗ್ರಾಹಕರಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ನಿಮ್ಮ ಬಳಿ ಭಾರತ್ ಗ್ಯಾಸ್ ಅಥವಾ HP ಗ್ಯಾಸ್ ಅಥವಾ ಇಂಡಿಯನ್ ಗ್ಯಾಸ್ ಹೀಗೆ ಯಾವುದೇ ಎಲ್ಪಿಜಿ ಗ್ಯಾಸ್ ಇದ್ದರೆ ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ನೀವು ಪ್ರತಿ ಸಿಲಿಂಡರ್ಗೆ ಇವತ್ತಿನವರೆಗೂ ಸಬ್ಸಿಡಿ ಹಣ ಪಡೆಯುತ್ತಿದ್ರೆ ಕಂಟಿನ್ಯೂ ಆಗಬೇಕು ಅಂದರೆ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಇಲ್ಲಾಂದರೆ ಮುಂದಿನ ಸಿಲಿಂಡರ್ ತುಂಬಿಸಿದಾಗ ನಿಮ್ಮ ಖಾತೆಗೆ ಸಬ್ಸಿಡಿಯ ಹಣ ಜಮಾ ಆಗುವುದಿಲ್ಲ. ನೀವು ಕೂಡ ಪ್ರತಿ ತಿಂಗಳು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳುತ್ತಿದ್ರೆ ನೀವು ಕೂಡ ಈ ಕೆಲಸ ಮಾಡಿ ಪಡೆದುಕೊಳ್ಳಿ. ಬನ್ನಿ, ಕಂಪ್ಲೀಟ್ ಆಗಿ ನೋಡೋಣ. ಹಾಗೂ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಈಗಲೇ ಈ ವಿಷಯವನ್ನು ತಿಳಿಸಿ. ಇನ್ಮುಂದೆ ಅಡುಗೆ ಅನಿಲ ಪಡೆಯಲು KYC ಪೂರ್ಣಗೊಳಿಸುವುದು ಕಡ್ಡಾಯ. ಇಲ್ಲದಿದ್ದರೆ ಗ್ಯಾಸ್ ಸಿಲಿಂಡರ್ಗಳನ್ನು ಸ್ವೀಕರಿಸುವಲ್ಲಿ ಅಡ್ಡಿ ಉಂಟಾಗುತ್ತದೆ ಮತ್ತು ಸರ್ಕಾರದಿಂದ ಗ್ಯಾಸ್ ಸಬ್ಸಿಡಿಗಳು ಕಡಿತಗೊಳ್ಳುತ್ತವೆ. ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಅಡಿಯಲ್ಲಿ ಗ್ಯಾಸ್ ಸಿಲಿಂಡರ್ಗಳಿಗೆ ನೀಡುವ ಸಬ್ಸಿಡಿ, ಇದರೊಂದಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಮಾನ್ಯ ಗ್ರಾಹಕರು KYC ಪೂರ್ಣಗೊಳಿಸುವುದನ್ನು ಕಡ್ಡಾಯಗೊಳಿಸಲು ನಿರ್ಧರಿಸಿವೆ. ಈ ಪ್ರಕ್ರಿಯೆಯು ಬಹಳ ಸಮಯದಿಂದ ನಡೆಯುತ್ತಿದ್ದರೂ ಗಡುವನ್ನು ಜನವರಿ 31ರವರೆಗೆ ವಿಸ್ತರಿಸಲಾಗಿದೆ. ಇದರೊಂದಿಗೆ ಎಲ್ಲ ಅಡುಗೆ ಅನಿಲ ಸಿಲಿಂಡರ್ ಬಳಕೆದಾರರು ಆ ಗಡುವಿನ ಮೊದಲು KYCಯನ್ನು ಪೂರ್ಣಗೊಳಿಸಬೇಕು. KYC ಹೇಗೆ ಮಾಡುವುದು? ನಿಮಗೆ ಅನಿಲ ತಲುಪಿಸಲು ಬರುವ ವಿತರಣಾ ಹುಡುಗನಿಗೆ ಬಯೋಮೆಟ್ರಿಕ್ ಯಂತ್ರವಿರುತ್ತದೆ. ಅದರಲ್ಲಿ ನಿಮ್ಮ ಬಯೋಮೆಟ್ರಿಕ್ ವಿವರಗಳನ್ನು ನೀಡಿದರೆ ಸಾಕು. ಅಥವಾ ನೀವು ಗ್ಯಾಸ್ ತೆಗೆದುಕೊಂಡಾಗಲೆಲ್ಲ ಗ್ಯಾಸ್ ಏಜೆನ್ಸಿ ಕಚೇರಿಗೆ ಹೋಗಬಹುದು. ಅಥವಾ ನೀವು ಗ್ಯಾಸ್ ಕಂಪನಿಗಳ ಮೊಬೈಲ್ ಅಪ್ಲಿಕೇಶನ್ಗಳು ಮತ್ತು ವೆಬ್ಸೈಟ್ಗಳ ಮೂಲಕವೂ KYCಯನ್ನು ಪೂರ್ಣಗೊಳಿಸಬಹುದು. ನಿಮಗೆ ಯಾವುದೇ ಸಂದೇಹಗಳಿದ್ರೆ ವಿವರಗಳಿಗಾಗಿ www.pmui.gov.in ಅಥವಾ ತೈಲ ಉದ್ಯಮದ ಟೋಲ್ ಫ್ರೀ ಸಂಖ್ಯೆ 180023335555 ಸಂಪರ್ಕಿಸಬಹುದು. ಇದಕ್ಕಾಗಿ ಹಿಂದಿನ ಗಡುವು ಮುಗಿದಿರುವುದರಿಂದ ಜನವರಿ 31ರವರೆಗೆ ವಿಸ್ತರಿಸಲು ನಿರ್ಧರಿಸಲಾಗಿದೆ. ಇದರೊಂದಿಗೆ ಇನ್ನೂ ಮಾಡದವರು ತಕ್ಷಣ ಅದನ್ನು ಮಾಡುವುದು ಉತ್ತಮ. ಇಲ್ಲದಿದ್ದರೆ ಸರ್ಕಾರದಿಂದ ಸಬ್ಸಿಡಿಗಳು ನಿಂತು ಹೋಗುವುದರಿಂದ ಅವರು ನಷ್ಟ ಅನುಭವಿಸಬೇಕಾಗುತ್ತದೆ.